ನಮಸ್ಕಾರ. ಕರ್ನಾಟಕ ಸರ್ಕಾರದ ಬಹುನಿರೀಕ್ಷಿತ ಕರ್ತವ್ಯ ಅಂದರೆ ಕೆಎಎಂಎಸ್ ಆಪ್ನ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಗೈಡ್ ವಿಶ್ಲೇಷಣೆಗೆ ಸ್ವಾಗತ. ಹೊಸ ಟೆಕ್ನಾಲಜಿ ಅಂದ ತಕ್ಷಣ ಸ್ವಲ್ಪ ಗೊಂದಲ ಆಗೋದು ಸಹಜ ಅಲ್ವಾ? ಆದ್ರೆ ಸ್ವಲ್ಪನೂ ಟೆನ್ಷನ್ ಬೇಡ. ಈ ಡಿಜಿಟಲ್ ಪಯಣದಲ್ಲಿ ನಿಮ್ಮದೇ ಒಬ್ಬ ಟೆಕ್ ಸ್ಯಾವಿ ಕೋ-ಪೈಲಟ್ ತರ ಈ ಆಪ್ನು ಸುಲಭವಾಗಿ ಹೇಗೆ ಇನ್ಸ್ಟಾಲ್ ಮಾಡಿ ರಿಜಿಸ್ಟರ್ ಮಾಡೋದು ಅಂತ ನಾನು ಬಹಳ ಸರಳವಾಗಿ ವಿವರಿಸ್ತೀನಿ. ಬನ್ನಿ ಶುರು ಮಾಡೋಣ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಇಲ್ಲಿ ಕಾಣ್ತಿರುವ ದಿನಾಂಕ ಮೇ 1, 2025. ಇದು ಯಾಕಿಷ್ಟೊಂದು ಮುಖ್ಯ ಗೊತ್ತಾ? ಬಜೆಟ್ನಲ್ಲಿ ಅನೌನ್ಸ್ ಮಾಡಿರೋ ಹಾಗೆ ಈ ದಿನಾಂಕದಿಂದ ಕರ್ನಾಟಕದಾದ್ಯಂತ ಎಲ್ಲಾ ಸರ್ಕಾರಿ ಇಲಾಖೆಗಳಲ್ಲಿ ಈ ಹೊಸ ಡಿಜಿಟಲ್ ಅಟೆಂಡೆನ್ಸ್ ಸಿಸ್ಟಮ್ ಕಡ್ಡಾಯವಾಗಿ ಜಾರಿಗೆ ಬರ್ತಾ ಇದೆ. ಸೊ ಈ ಡೆಡ್ಲೈನ್ಗಿಂತ ಮುಂಚೆನೇ ನಾವು ಆಪ್ ಇನ್ಸ್ಟಾಲ್ ಮಾಡ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ರಿಜಿಸ್ಟ್ರೇಷನ್ ಮುಗಿಸೋದು ಬಹಳನೇ ಇಂಪಾರ್ಟೆಂಟ್. ಇಂದಿನ ನಮ್ಮ ಈ ವಿವರಣೆಯ ಅಜೆಂಡಾ ಬಹಳ ಸಿಂಪಲ್ ಆಗಿದೆ. ಕಾಮ್ಸ್ ಆಪ್ಗೆ ಸ್ವಾಗತ, ಆರಂಭಿಕ ಸೆಟಪ್ ಮತ್ತು ನೋಂದಣಿ, ಆಧಾರ್ ಇ-ಕೆವೈಸಿ, ಫೇಸ್ ಕ್ಯಾಪ್ಚರ್ ಸೆಟಪ್, ದೈನಂದಿನ ಹಾಜರಾತಿ ನಿಯಮಗಳು ಹಾಗೂ ಕಾಮನ್ ಆಗಿ ಬರುವ ಎರರ್ಸ್ ಮತ್ತು ಅವುಗಳ ಪರಿಹಾರ. ಮೊದಲನೇ ವಿಭಾಗ, ಕಾಮ್ಸ್ ಆಪ್ಗೆ ಸ್ವಾಗತ. ನೋಡಿ, ಈ ಕರ್ತವ್ಯ ಅಥವಾ ಕಾಮ್ಸ್ ಆಪ್ನ ಮೇನ್ ಉದ್ದೇಶ ಏನು ಅಂದ್ರೆ ನಮ್ಮ ಹಳೆಯ ಹಾಜರಾತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮಾಡರ್ನೈಸ್ ಮಾಡೋದು. ಇದೇನು ಕೇವಲ ಒಂದು ಆಪ್ ಅಲ್ಲ, ಇದು ನಮ್ಮ ಡೈಲಿ ಅಡ್ಮಿನಿಸ್ಟ್ರೇಷನ್ನಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆ ತರುವ ಒಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳ್ಬೋದು. ಇದರಿಂದ ಮುಂದಿನ ದಿನಗಳಲ್ಲಿ ಕಚೇರಿಯ ಕೆಲಸಗಳು ಇನ್ನಷ್ಟು ಸುಗಮವಾಗಲಿವೆ. ಎರಡನೇ ವಿಭಾಗ, ಆರಂಭಿಕ ಸೆಟಪ್ ಮತ್ತು ನೋಂದಣಿ. ಇದು ನಮ್ಮ ಮೊದಲನೇ ಪ್ರಾಕ್ಟಿಕಲ್ ಸ್ಟೆಪ್. ನಿಮ್ಮ ಸ್ಮಾರ್ಟ್ಫೋನ್ ಪ್ಲೇಸ್ಟೋರಲ್ಲಿ ಕರ್ತವ್ಯ ಅಥವಾ ಕೆಎಎಂಎಸ್ ಅಂತ ಸರ್ಚ್ ಮಾಡಿ. ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ರಿಜಿಸ್ಟರ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲೊಂದು ಬಹುಮುಖ್ಯವಾದ ವಿಚಾರ ನೆನ್ಪಿರ್ಲಿ. ನೀವಿಲ್ಲಿ ಎಂಟರ್ ಮಾಡೋ ಮೊಬೈಲ್ ನಂಬರ್ ನಿಮ್ಮ ಕೆಜಿಐಡಿ ನಂಬರಿಗೆ ಅಫಿಷಿಯಲ್ ಆಗಿ ಲಿಂಕ್ ಆಗಿರ್ಲೇಬೇಕು. ಬೇರೆ ನಂಬರ್ ಕೊಟ್ರೆ ಖಂಡಿತ ವರ್ಕ್ ಆಗಲ್ಲ. ಆ ಸರಿಯಾದ 10 ಡಿಜಿಟ್ ನಂಬರ್ ಹಾಕಿದ ತಕ್ಷಣ ಒಂದು OTP ಬರುತ್ತೆ. ಅದನ್ನ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಮೊದಲ ಹಂತದ ನೋಂದಣಿ ಮುಗೀತು. ಮೂರನೇ ವಿಭಾಗ, ಆಧಾರ್ ಇ-ಕೆವೈಸಿ ಪೂರ್ಣಗೊಳಿಸುವಿಕೆ. ಸೊ ಇಲ್ಲಿನ ಅತಿ ಮುಖ್ಯವಾದ ಅಂಶ ಅಂದ್ರೆ ಈ 12 ಅನ್ನೋ ನಂಬರ್. ಆಪ್ನಲ್ಲಿ ಎಂಪ್ಲಾಯ್ ರಿಜಿಸ್ಟ್ರೇಷನ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ 12 ಡಿಜಿಟ್ ಆಧಾರ್ ನಂಬರ್ ಅನ್ನು ಹುಷಾರಾಗಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ್ಮೇಲೆ ಆತುರ ಪಡಬೇಡಿ. ಪಕ್ಕದಲ್ಲೇ ಇರೋ ವ್ಯೂ ಬಟನ್ ಒತ್ತಿ ನೀವು ಟೈಪ್ ಮಾಡಿರೋ ನಂಬರ್ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ತಿದ್ಯಾ ಅಂತ ಕಣ್ಣಾರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇದು ಮುಂದೆ ಆಗೋ ತೊಂದರೆಗಳನ್ನ ಸಂಪೂರ್ಣವಾಗಿ ತಪ್ಪಿಸುತ್ತೆ. ಮತ್ತು ಇದು ನಾವು ನೀಡುವ ಕಾನೂನುಬದ್ಧ ಒಪ್ಪಿಗೆಯನ್ನ ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ಆಧಾರ್ ನಂಬರ್ ಕನ್ಫರ್ಮ್ ಆದ್ಮೇಲೆ ಕೆಳಗಡೆ ಒಂದು ಚಿಕ್ಕ ಚೆಕ್ ಬಾಕ್ಸ್ ಇರುತ್ತೆ. ಅದಕ್ಕೆ ರೈಟ್ ಮಾರ್ಕ್ ಹಾಕ್ಬೇಕು. ಇದರ ಅರ್ಥ ಇಷ್ಟೇ: ಆಧಾರ್ ಪ್ರಾಧಿಕಾರದ ಜೊತೆ ನಮ್ಮ ಐಡೆಂಟಿಟಿ ಇನ್ಫಾರ್ಮೇಷನ್ ಶೇರ್ ಮಾಡೋಕೆ ಮತ್ತು ಡಿಬಿಟಿ ಮೂಲಕ ಬರುವ ಕಲ್ಯಾಣ ಯೋಜನೆಗಳಿಗಾಗಿ ನಮ್ಮ ವಿವರಗಳನ್ನ ಬಳಸಲು ನಾವು ಸಮ್ಮತಿ ನೀಡ್ತಾ ಇದ್ದೀವಿ ಅಂತ. ಅಥೆಂಟಿಕೇಷನ್ಗೆ ಇದು ಅಬ್ಸಲ್ಯೂಟ್ಲಿ ಕಡ್ಡಾಯ. ಸಮ್ಮತಿ ಕೊಟ್ಟ ತಕ್ಷಣ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಇನ್ನೊಂದು OTP ಬರುತ್ತೆ. ಅದನ್ನ ಎಂಟರ್ ಮಾಡಿದ್ರೆ ನಿಮ್ಮ ಇ-ಕೆವೈಸಿ ಯಶಸ್ವಿಯಾಗಿ ಮುಗಿಯುತ್ತೆ. ಅದಾದ್ಮೇಲೆ ಬರೋ ಸ್ಕ್ರೀನಲ್ಲಿ ಜಸ್ಟ್ ನಿಮ್ಮ ಕೆಜಿಐಡಿ ನಂಬರ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ಮ್ಯಾಜಿಕ್ ನೋಡಿ, ನಿಮ್ಮ ಅಧಿಕೃತ ಹೆಸರು, ಸ್ಕೂಲ್ ಅಥವಾ ಆಫೀಸ್ ಹೆಸರು ಮತ್ತು ಡಿಪಾರ್ಟ್ಮೆಂಟ್ ಡೀಟೇಲ್ಸ್ ಆಟೋಮ್ಯಾಟಿಕ್ ಆಗಿ ಸಿಸ್ಟಮ್ನಿಂದ ಸ್ಕ್ರೀನ್ ಮೇಲೆ ಬಂದ್ಬಿಡುತ್ತೆ. ನಾಲ್ಕನೇ ವಿಭಾಗ, ಫೇಸ್ ಕ್ಯಾಪ್ಚರ್ ಸೆಟಪ್. ಈಗ ಬರೋಣ ಬಯೋಮೆಟ್ರಿಕ್ ಹಂತಕ್ಕೆ. ಇದನ್ನ ಸ್ವಲ್ಪ ನಿಧಾನವಾಗಿ ಮಾಡಬೇಕು. ಮೊದಲಿಗೆ ಆಪ್ ಕ್ಯಾಮೆರಾದಲ್ಲಿ ಕಾಣಿಸುವ ಮಾರ್ಕಿಂಗ್ ಒಳಗೆ ನಿಮ್ಮ ಮುಖ ಸ್ಪಷ್ಟವಾಗಿ ಬರೋ ಹಾಗೆ ಮೊಬೈಲ್ ಹಿಡ್ಕೊಳ್ಳಿ. ಆದ್ರೆ ಅದಕ್ಕೂ ಮುಂಚೆ ಆಪ್ಗೆ ಕ್ಯಾಮೆರಾ ಮತ್ತು ಲೊಕೇಶನ್ ಪರ್ಮಿಷನ್ ಕೊಡೋದು ಬಹಳ ಕ್ರೂಷಿಯಲ್. ಪರ್ಮಿಷನ್ ಇಲ್ಲ ಅಂದ್ರೆ ಮುಖ ಕ್ಯಾಪ್ಚರ್ ಆಗಲ್ಲ. ಮುಖ ಸ್ಕ್ಯಾನ್ ಆದ್ಮೇಲೆ ಅದು ಆಧಾರ್ ಜೊತೆ ಮ್ಯಾಚ್ ಆಗುವವರೆಗೂ ಕೆಲವು ಸೆಕೆಂಡ್ಸ್ ವೇಟ್ ಮಾಡಿ. ಒಮ್ಮೆ ಫೇಸ್ ಮ್ಯಾಚ್ ಸಕ್ಸಸ್ಫುಲಿ ಅಂತ ಬಂತು ಅಂದ್ರೆ ವಾವ್, ನಿಮ್ಮ ರಿಜಿಸ್ಟ್ರೇಷನ್ ಪೂರ್ತಿಯಾಗಿ ಸಕ್ಸಸ್ ಆಯಿತು ಅಂತಲೇ ಅರ್ಥ. ಐದನೇ ವಿಭಾಗ, ದೈನಂದಿನ ಹಾಜರಾತಿ ನಿಯಮಗಳು. ರಿಜಿಸ್ಟ್ರೇಷನ್ ಏನೋ ಮುಕ್ತು, ಆದ್ರೆ ಡೈಲಿ ಇದನ್ನ ಬಳಸೋದು ಹೇಗೆ? ಆಪ್ನಲ್ಲಿ ಮೊದಲು ನಿಮ್ಮ ಅಫಿಷಿಯಲ್ ಆಫೀಸ್ ಟೈಮಿಂಗ್ ಸೆಟ್ ಮಾಡಬೇಕು. ಆಫೀಸ್ಗೆ ಬಂದ ತಕ್ಷಣ ಚೆಕ್ ಇನ್ ಬಟನ್ ಒತ್ತಿ ಮುಖ ಸ್ಕ್ಯಾನ್ ಮಾಡಿ ಅಟೆಂಡೆನ್ಸ್ ಹಾಕಬೇಕು. ಇಲ್ಲೇ ನೀವು ಮರಿಬಾರ್ದ ಒಂದು ಸ್ಟ್ರಿಕ್ಟ್ ರೂಲ್ ಇದೆ: ಚೆಕ್ಔಟ್ ಮಾಡೋದು. ನಿಮ್ಮ ಶಿಫ್ಟ್ ಮುಗಿಯೋ ಎಕ್ಸಾಕ್ಟ್ ಟೈಮಿಗೆ ಮಾತ್ರ ಈ ಚೆಕ್ಔಟ್ ಬಟನ್ ಓಪನ್ ಆಗೋದು. ಶಿಫ್ಟ್ ಮುಗಿಯೋಕೆ ಇನ್ನು 1-2 ನಿಮಿಷ ಇದೆ ಅಂದಾಗ ಚೆಕ್ಔಟ್ ಮಾಡ್ತೀನಿ ಅಂದ್ರೆ ಸಿಸ್ಟಮ್ ಖಂಡಿತ ಒಪ್ಪಲ್ಲ. ಸೊ ಟೈಮಿಂಗ್ಸ್ ಬಗ್ಗೆ ಬಹಳ ನಿಖರವಾಗಿರಬೇಕು. ಆರನೆಯ ವಿಭಾಗ, ಸಾಮಾನ್ಯ ದೋಷಗಳ ಪರಿಹಾರ. ಈಗ ಈ ಸ್ಲೈಡ್ನಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಷಯ ಇದೆ.
ರಿಜಿಸ್ಟರ್ ಮಾಡಬೇಕಾದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಂದ್ರೆ ಟೆನ್ಷನ್ ಆಗಬೇಡಿ. ಪ್ರಮುಖವಾಗಿ 3 ಕಾಮನ್ ಎರರ್ಸ್ ಬರಬಹುದು. 1, OTP ಬರ್ತಿಲ್ಲ ಅಂದ್ರೆ ನಿಮ್ಮ KGIDಯಲ್ಲಿ ಮೊಬೈಲ್ ನಂಬರ್ ತಪ್ಪಾಗಿರಬಹುದು. ತಕ್ಷಣ DDO ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಸರಿಪಡಿಸಿಕೊಳ್ಳಿ. 2, ನೇಮ್ ಮಿಸ್ ಮ್ಯಾಚ್. ಆಧಾರ್ ಮತ್ತು ನಿಮ್ಮ ಆಫೀಸ್ ರೆಕಾರ್ಡ್ಸ್ನಲ್ಲಿ ಹೆಸರು ಬೇರೆ ಬೇರೆ ಇದ್ರೆ DDO ಅವರಿಗೆ ರಿಕ್ವೆಸ್ಟ್ ಮಾಡಿ HRMS ಅಥವಾ KGIDಯಲ್ಲಿ ಹೆಸರನ್ನ ಅಪ್ಡೇಟ್ ಮಾಡಿಸಿ. 3, ಫೋಟೋ ಮಿಸ್ ಮ್ಯಾಚ್. ಅಂದ್ರೆ ಫೇಸ್ ಮ್ಯಾಚ್ ಆಗ್ತಿಲ್ಲ ಅಂದ್ರೆ ನೇರವಾಗಿ ಹತ್ತಿರದ ಆಧಾರ್ ಸೆಂಟರ್ಗೆ ಹೋಗಿ ನಿಮ್ಮ ಲೇಟೆಸ್ಟ್ ಫೋಟೋವನ್ನ ಅಪ್ಡೇಟ್ ಮಾಡಿಸಿ. ಅಷ್ಟೇ, ಈ ಸಿಂಪಲ್ ಸೊಲ್ಯೂಷನ್ಸ್ ಫಾಲೋ ಮಾಡಿದ್ರೆ ಎಲ್ಲವೂ ಕ್ಲಿಯರ್. ಸೊ ಇದೆಲ್ಲದರ ಅರ್ಥ ಏನು? ಈ ಡಿಜಿಟಲ್ ಅಟೆಂಡೆನ್ಸ್ ಟೂಲನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಬಳಸಿದ್ರೆ ನಮ್ಮ ಇಡೀ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಎಷ್ಟು ಸರಾಗವಾಗಿ ನಡೆಯುತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ. ಇದು ಕೇವಲ ಅಟೆಂಡೆನ್ಸ್ ಅಷ್ಟೇ ಅಲ್ಲ, ನಮಗೆಲ್ಲರಿಗೂ ಅಮೂಲ್ಯ ಸಮಯ ಉಳಿಸುತ್ತೆ ಮತ್ತು ಇಲಾಖೆಯಲ್ಲಿ ಅದ್ಭುತವಾದ ಪಾರದರ್ಶಕತೆ ತರುತ್ತೆ. ಈ ಕಾಮ್ ಆಪ್ ಬಗ್ಗೆ ಈ ವಿವರಣೆ ನಿಮಗೆ ಕಾನ್ಫಿಡೆನ್ಸ್ ತಂದುಕೊಟ್ಟಿದೆ ಅಂತ ಭಾವಿಸ್ತೀನಿ. ಈ ಹೊಸ ಡಿಜಿಟಲ್ ಟ್ರಾನ್ಸಿಷನ್ಗೆ ನಾವೆಲ್ಲರೂ ರೆಡಿ ಆಗೋಣ ಅಲ್ವಾ? ನಮ್ಮ ಜೊತೆಗಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.